ಹಾಯ್ ಎವ್ರಿವನ್. ನಾವಿವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಅಂತ ಹೊರಟಿದ್ದೀವಿ ಫ್ಯಾಮಿಲಿ ಸಮೇತವಾಗಿ. ನಾವು ಹೋಗ್ತಿರೋದು ಒಂದು ಹಿಸ್ಟೋರಿಕಲ್ ಪ್ಲೇಸ್ಗೆ. ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಸಲ ಹೋಗಬೇಕು ಅಂತ ಆಸೆ ಇತ್ತು ಈ ಪ್ಲೇಸ್ಗೆ. ಯಾಕಂದರೆ ತುಂಬ ಸಲ ಸ್ಕೂಲ್ ಟ್ರಿಪ್ ಮಾಡೋರು ಸ್ಕೂಲಲ್ಲಿ. ಬಟ್ ನಾನು ಜಾಸ್ತಿ ಹೋಗ್ತಾ ಇರಲಿಲ್ಲ. ನಮ್ಮ ಪೇರೆಂಟ್ಸ್ಗೆ ನಾನು ಆಚೆ ಹೋಗೋದಂದರೆ ಭಯ ಪಡ್ತಿದ್ದೆ. ಇದು ನಾನು ಟ್ರಿಪ್ ಹೋಗೋಕ್ಕೆ ನಮ್ಮ ಅಪ್ಪ ಅಮ್ಮ ಏನಕ್ಕೆ ಭಯ ಪಡ್ತಿದ್ರು ಅಂದರೆ, ನಿಮಗೆ ಗೊತ್ತಿರುತ್ತಲ್ಲ, ತುಂಬ ಜನಕ್ಕೆ ಅನುಭವ ಆಗಿರುತ್ತೆ ಇದು. ಎಲ್ಲಿ ನಮ್ಮ ಮಕ್ಕಳು ಮಿಸ್ ಆಗಿಬಿಡ್ತಾರೋ, ಆ ಜಾಗದಲ್ಲಿ ಅವ್ರಿಗೇನಾದರೂ ತೊಂದರೆ ಆಗಿಬಿಡುತ್ತೋ ಅಂತ ಈ ಥರ ಫೀಲ್ ಮಾಡ್ತಾಯಿದ್ರು ನಮ್ಮ ಅಪ್ಪ ಅಮ್ಮ. ಜಾಸ್ತಿ ಭಯ ಪಡ್ತಿದ್ರು ನಮ್ಮನ್ನ ಆಚೆ ಕಳ್ಸೋಕ್ಕೆ. ಬಟ್ ನಾನು ಹಾಗೇನಿರಲಿಲ್ಲ. ಅಪ್ಪ ಅಮ್ಮ ಅಂದ್ಕೊಂಡಿರೋಷ್ಟು ಭಯ ಪಡೋವಷ್ಟು ಇನ್ಸೆಕ್ಯೂರಾಗಿ ನಾನು ಇರ್ತಾ ಇರಲಿಲ್ಲ. ನಾನು ಎಷ್ಟು ಸೆಕ್ಯೂರಾಗಿರಬೇಕೋ, ನನಗೆ ಎಷ್ಟು ಸೇಫಾಗಿರಬೇಕು ಮತ್ತು ನನ್ನ ಸೇಫ್ಟಿಗೆ ನಾನು ಏನು ಮಾಡಬೇಕು ಅದೆಲ್ಲ ನನಗೆ ಗೊತ್ತಿತ್ತು. ಬಟ್ ಅವ್ರು ಯಾವಾಗಲೂ ಭಯ ಪಡೋರು. ನನ್ನ ಹಣೆ ಬರೋಕ್ಕೆ ನಾನು ಆ ಟ್ರಿಪ್ಪೇ ಹೋಗೋಕ್ಕಾಗ್ತಿರ್ಲಿಲ್ಲ ಸ್ಕೂಲ್ ಟೈಮಲ್ಲಿ. ಯಾವಾಗೊಂದು ಹೋಗ್ತಿದ್ದೆ. ಅದು ಚಿಕ್ಕ ಪುಟ್ಟ ಟ್ರಿಪ್ಗಳು. ತುಂಬ ಹತ್ರದಲ್ಲಿ ಮೈಸೂರು ಈ ಥರ ಟ್ರಿಪ್ಗಳಷ್ಟೇ ನನಗೆ ಸಿಗ್ತಾ ಇದ್ದಿದ್ದು. ಅದು ಬಿಟ್ಟರೆ ಸ್ಕೂಲ್ ಟೈಮಲ್ಲಿ ಜಾಸ್ತಿ ಟ್ರಿಪ್ಪೇ ಹೋಗಿಲ್ಲ. ಹಂಪಿಗೆ ಹೋಗೋಣ ಅಂತ ತುಂಬ ಆಸೆ ಇತ್ತು. ಸ್ಕೂಲಲ್ಲಿ ತುಂಬ ಸಲ ಹೋಗಿದ್ರು ಹಂಪಿಗೆ. ಬಟ್ ನಾನು ಮಾತ್ರ ಹೋಗೋಕ್ಕಾಗ್ತಿರಲಿಲ್ಲ. ಅಲ್ಲಿಂದ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಹಂಪಿ ಎಷ್ಟು ಚೆನ್ನಾಗಿತ್ತು ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿದ್ರು. ನನಗೆ ತುಂಬ ಬೇಜಾರಾಗೋದು. ಸೊ ಇದೆಲ್ಲ ನನ್ನ ಚೈಲ್ಡ್ಹುಡ್ಡು. ಇನ್ನು ಎಷ್ಟೋ ಜನಕ್ಕೆ ಇದೆಲ್ಲ ಅನುಭವ ಆಗಿರುತ್ತೆ ನನ್ನಂಥ ಹೆಣ್ಮಕ್ಳಿಗೆ. ನಾವಿನ್ನು ಹಂಪಿ ರೀಚ್ ಆಗೋ ಅಷ್ಟರಲ್ಲಿ ನಮಗೆ ಈವ್ನಿಂಗ್ ಆಯಿತು. ಬೇರೆ ಪ್ಲೇಸಸ್ನ ನಾವು ವಿಸಿಟ್ ಮಾಡಿದ್ರಿಂದ ಈವ್ನಿಂಗ್ ಆಗೋಯಿತು. ತುಂಬ ಈವ್ನಿಂಗ್ ಅಂದರೆ 8 ಆಯಿತು ಅಂತ ಅನಿಸುತ್ತೆ. ಇನ್ನೂ ಅಲ್ಲೊಂದು ಹೋಟೆಲಲ್ಲಿ ಸ್ಟೇ ಆಗಿ ನಾವು ಮಾರ್ನಿಂಗ್ ಬೇಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅದಾದಮೇಲೆ ಹಂಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಸೊ ಹಂಪಿಗೆ ಹೋಗೋಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಆಗಬೇಕಲ್ವ. ಬ್ರೇಕ್ಫಾಸ್ಟ್ ಬಂದು ಸಾಯಿ ಟಿಫನ್ ಸೆಂಟ್ರ್ ಅಂತೆ. ತುಂಬ ಫೇಮಸ್ ಅದು. ನಮ್ಮ ಹಸ್ಬೆಂಡ್ ವರ್ಕ್ ಮೇಲೆ ಬಂದಾಗೆಲ್ಲ ಅಲ್ಲಿ ನಾನು ಟಿಫನ್ ಮಾಡ್ತಾಯಿದ್ದೆ. ನಾನು 10 ಇಯರ್ಸ್ 15 ಇಯರ್ಸ್ ಬ್ಯಾಕಲ್ಲೆಲ್ಲ ಅಂತ ಹೇಳ್ತಾಯಿದ್ರು. ಓಕೆ, ಅಲ್ಲೇ ಟಿಫನ್ ಮಾಡೋಣ ಅಂತ ಹೊರಟ್ವಿ. ಇನ್ನು ಅಲ್ಲಿ ಟಿಫನ್ಗೆ ಫ್ಯಾನ್ಸಿ ಐಟಮ್ ಎಲ್ಲ ಏನಿಲ್ಲ. ನಾವು ಹೇಗೆ ಪ್ರಿಪೇರ್ ಮಾಡ್ತೀವೋ ಅದೇ ಥರದಂಥ ಐಟಮ್ಸ್ಗಳೇ ಇದ್ದೋ. ಇಡ್ಲಿ ಮತ್ತು ಪುಳಿಯೋಗರೆ, ದೋಸೆ, ಮಸಾಲೆ ದೋಸೆ, ಹಾಗೆ ಕೆಲವೊಂದು ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡ್ತೀವಲ್ವ ಅದೇ ಥರ ಇತ್ತು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನಾನಂತೂ ಫಿದಾ ಆದೆ. ಅದು ನೆಕ್ಸ್ಟ್ ಡೇನೂ ಕೂಡ ನಾನು ಅಲ್ಲೇ ಟಿಫನ್ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಹೋದೆ. ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬ ಲೈಕ್ ಆಯಿತು. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದರು. ತುಂಬ ಖಾರ ಆ ಥರ ಎಲ್ಲ ಏನಿಲ್ಲ. ತುಂಬ ಎಲ್ಲ ಮೈಲ್ಡಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಇನ್ನು ಟಿಫನ್ ಮುಗಿಸಿ ಹೋಗ್ತಾ ದಾರಿನಲ್ಲಿ ಗಾಳಿಯಮ್ಮ ಟೆಂಪಲ್ ಅಂತೆ. ಎಲ್ಲರೂ ವಿಸಿಟ್ ಮಾಡಿದ್ರೆ ಹಂಪಿಗೆ ಎಲ್ಲರೂ ಒಂದು ಸಲ ಅಲ್ಲೋಗಿ ಹೋಗ್ತಾರಂತೆ. ಟೆಂಪಲ್ಗೆ ಹೋಗಿಯೇ ಹಂಪಿಗೆ ಹೋಗಿ ವಿಸಿಟ್ ಮಾಡ್ತಾರಂತೆ. ಸೊ ಈ ಪ್ರತೀತಿ ಅಲ್ಲಿದೆ. ನಾವು ಕೂಡ ಅಲ್ಲೋಗಿ ವಿಸಿಟ್ ಮಾಡಿ ಬಂದ್ವಿ. ಮತ್ತು ಇದೆಲ್ಲ ಹೇಗೆ ಗೊತ್ತಾಯಿತು ಅಂತಂದರೆ, ಕಾರ್ ಡ್ರೈವರ್ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಹೋಗಿ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಎಲ್ಲೋ ಒಂದು ಕಡೆ ಹೋಗಬೇಕಾದ್ರೆ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ಎಲ್ರಿಗೂ ಈ ಥರ ಅನುಭವ ಆಗುತ್ತೆ. ಆ ದಿನದ ನಿಜವಾಗ್ಲೂ ತುಂಬ ಸ್ಪೋರ್ಟಿವ್ ಆಗಿರುತ್ತೆ. ತುಂಬ ಆಕ್ಟಿವ್ ಆಗಿರ್ತೀವಿ. ಅದು ಕೂಡ ನಿಜ. ತುಂಬ ಬಿಸಿಲಿತ್ತು. ಆ್ಯಕ್ಚುಲಿ ಮಾರ್ನಿಂಗ್ ಸ್ವಲ್ಪ ಅಂದರೆ ತೆಳ್ಳಗಿತ್ತು ಬಿಸಿಲು. ಬಟ್ ಹೋಗ್ತಾ ತುಂಬ ಬಿಸಿಲು. ನಿಜ ಹೇಳ್ತೀನಿ, ನನ್ನ ತಲೆ ಮೇಲೆ ಹಾಕಿದ್ದು ದುಪ್ಪಟನ ನಾನು ತೆಗಿಲೇ ಇಲ್ಲ. ಪೂರ್ತಿ ನಾನು ಸಂಜೆವರೆಗೂ ಆ ದುಪ್ಪಟನ ಹಾಕೇ ಇದ್ದೆ. ಅಷ್ಟು ಬಿಸಿಲಿತ್ತು. ಇನ್ನೊಂದೇನೆಂದರೆ, ಹೋಗೋ ಅರ್ಜೆಂಟಲ್ಲಿ ಸನ್ಸ್ಕ್ರೀನ್ನೇ ತೊಗೊಂಡೋಗಿರಲಿಲ್ಲ. ಅದನ್ನು ಕೂಡ ಅಪ್ಲೈ ಮಾಡಿರಲಿಲ್ಲ. ಸೊ ಸ್ಕಿನ್ ಅಂತೂ ತುಂಬ ಚೆನ್ನಾಗಿ ಬರ್ನ್ ಆಯಿತು. ಇನ್ನು ಅಲ್ಲಿನ ಜನ ಕೂಡ ತುಂಬ ಒಳ್ಳೆಯವರು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಏನಾದ್ರೂ ಕೇಳಿದ್ರೆ ಕೂಡ ಅಷ್ಟೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ತುಂಬ ಒಳ್ಳೆ ಮನಸ್ಸಿರೋರು ಅಂತ ಅನಿಸ್ತೀನಿ. ಎಲ್ಲರೂ ತಗೊಳ್ಳಿ. ನೀವು 3 ಜನ ತಗೊಳ್ಳಿ. ಇದು ಇವ್ರಿಗೂ ಕೊಟ್ಬಿಡಿ. 4 ಜನ ತಗೊಳ್ಳಿ. 4 ಇನ್ನು ಹಾಗೆ ಕಾರ್ ಡ್ರೈವರ್ ಜೊತೆ ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾಯಿದ್ರು ನೀರಿನ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ. ಇನ್ನು ಮೇನ್ ಸಿಟಿಗಳಿಗೆ ನೀರಿನ ಪ್ರಾಬ್ಲಮ್ ಏನಿಲ್ಲ. ಬಟ್ ಹಳ್ಳಿಗಳಿಗೆ, ಲೋಕಲ್ ಪ್ಲೇಸಸ್ಗಳಿಗೆ ನೀರು ಪ್ರಾಬ್ಲಮ್ ಇದೆ ತುಂಬ. ಇನ್ನು ಅಲ್ಲಿನ ಜನಗಳಿಗೆ ಈಸಿಯಾಗಿ ನೀರು ಮುಟ್ಟಿಸೋದು ಸರ್ಕಾರದ ಕೆಲಸ. ಅದನ್ನು ಅವ್ರು ಮಾಡಬೇಕು ಕೂಡ, ಮಾಡ್ತಾಯಿಲ್ಲ ಅಂತ ನನಗನ್ಸುತ್ತೆ. ಇನ್ನು ತುಂಬ ಡೆವಲಪ್ ಆಗೋದಿದೆ ಉತ್ತರ ಕರ್ನಾಟಕ. ಆಗ್ತಾಯಿಲ್ಲ. ನೋಡಿದ್ರೆ ಬೇಜಾರಾಗುತ್ತೆ. ಪಾಪ ಆ ಜನಗಳು ರೋಡಲ್ಲಿ ತುಂಬ ಬಿಂದಿಗೆಗಳು ಅಂದರೆ ಒಂದು 10-12 ಬಿಂದಿಗೆಗಳನ್ನ ಸೈಕಲ್ಗೆ ಕಟ್ಕೊಂಡು ಹೋಗಿ ನೀರು ತೊಗೊಂಡು ಬರ್ತಾಯಿದ್ರು. ನಾನು ನೋಡ್ತಾಯಿದ್ದೆ ರೋಡ್ ಸೈಡಲ್ಲೆಲ್ಲ ತುಂಬ ಜನ ಹಾಗೆ ಹೋಗ್ತಾಯಿದ್ರು ಹಳ್ಳಿಗಳಲ್ಲಿ.
ಅದನ್ನ ನೋಡಿದ್ರೆ ಪಾಪ ಅಲ್ವಾ ಅನ್ಸುತ್ತೆ. ಬಟ್ ನಮಗೆಲ್ಲ ಅಷ್ಟು ಪ್ರಾಬ್ಲಮ್ಮೇ ಇಲ್ಲ, ಮನೆಗೆ ಡೈರೆಕ್ಟ್ ನೀರು ಬರುತ್ತೆ. ಅದನ್ನು ಯೂಸ್ ಮಾಡಿ ವೇಸ್ಟ್ ಮಾಡೋದೇ ಕೆಲವ್ರ ಕೆಲಸ ಕೂಡ ಬೆಂಗಳೂರಲ್ಲಿ. ನೋಡ್ತಾ ಇರ್ತೀನಿ, ಫಿಲ್ಟ್ರ್ ನೀರನ್ನು ಬೇರೆದಕ್ಕೆ ಯೂಸ್ ಮಾಡ್ಕೊಬೋದು. ಮತ್ತು ಸುಮ್ಮನೆ ನೀರನ್ನ ಒಯ್ತಾ ಇರ್ತಾರೆ ನೋಡ್ರಿ ರೋಡಲ್ಲಿ, ಮನೆಯಲ್ಲಿ ವೇಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿನ ಜನಗಳಿಗೆ ಪಾಪ ಅದೆಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಗೊತ್ತಾ ನೀರಿಗೆ. ಅವರು ಕುಡಿಯೋ ನೀರನ್ನ ಅವರು ಎಷ್ಟು ದೂರದಿಂದ ತೊಗೊಂಡು ಬರ್ತಾರೆ. ಇನ್ನು ಕೆಲವ್ರು ನೋಡಿರ್ಬೋದು, ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ನ. ಹೇಗಿದೆ, ಮಂತ್ರಾಲಯದಿಂದ ಬರಬೇಕಾದ್ರೆ ನಮಗೆ ನೀರು ಸಿಕ್ಕಲಿಲ್ಲ ಗೊತ್ತಾ. ತುಂಬ ದೂರ ಹೋಗಬೇಕು ನೀರು ತರಬೇಕು ಅಂದರೆ. ಒಂದು 30 ಕಿಲೋಮೀಟರ್ಸ್ ಬೇಕು ನಮಗೆ ನೀರು ತರಬೇಕು ಅಂದರೆ. ಮತ್ತು ಇನ್ನೊಂದು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ತುಂಬ ದೂರ ಇದೆ, ತುಂಬ ಹತ್ರಗಳೆಲ್ಲ ಏನಿಲ್ಲ. ಅಲ್ಲಿ ಗ್ಯಾಪ್ ಜಾಸ್ತಿ ಇದೆ, ಜಮೀನುಗಳು ಜಾಸ್ತಿ ಇದೆ, ಅಂದರೆ ಬಯಲು ಜಾಸ್ತಿ ಅಲ್ಲಿ. ಸೊ ಅವರೆಲ್ಲ ಜಮೀನು ಕೆಲಸ ತುಂಬ ದೂರದಲ್ಲಿ ಮಾಡ್ತಾ ಇರ್ತಾರೆ. ನಾವು ಅವ್ರನ್ನ ಹೋಗಿ ನೀರು ಕೇಳೋಕ್ಕಾಗಲ್ಲ, ಅವರಿಗೆ ಅಷ್ಟು ದೂರಿಂದ ನೀರು ತೊಗೊಂಡು ಬರೋದು ಕಷ್ಟ. ಹಾಗೂ ಸಾಹಸ ಮಾಡಿ ನಾನು ಒಬ್ಬರ ಹತ್ರ ನೀರು ಕೇಳಿದೆ. ಅಷ್ಟು ಬಾಯಾರಿಕೆ ಆಗಿತ್ತು, ಒಂದು ತೊಟ್ಟು ನೀರಿರಲಿಲ್ಲ. ಕಾರ್ ಬೇರೆ ಪ್ರಾಬ್ಲಮ್ ಆಗಿತ್ತಲ್ವ, ಆ ಜಾಗದಲ್ಲಿ ನಮಗೆ ನೀರು ಸಿಕ್ಕಲಿಲ್ಲ. ನಾನು ಹೋಗಿ ನೀರು ಕೇಳಿದೆ. ಅವರೊಂದು ಆಂಟಿ ಕೊಟ್ಟರು ನೀರು ಕೂಡ. ಅವ್ರಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ನಂಗೆ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಹೇಳ್ತಾಯಿದ್ರು, ಅವರು ನನ್ನ ಮಗ ನೀರು ತೊಗೊಂಡು ಬರೋದು ಒಂದು 6 to 7 ಕಿಲೋಮೀಟರ್ಸ್ ಆಗುತ್ತೆ ನಮಗೆ ನೀರು ಸಿಗಬೇಕಂದ್ರೆ, ಕುಡಿಯೋ ನೀರು. ಅವರು ಹಾಗೆ ಒಂದು ಇದನ್ನು ವೆಹಿಕಲ್ ಇಟ್ಕೊಂಡಿದ್ದಾರೆ ನೀರು ತರೋದಕ್ಕೆ ಅಂದ್ಬಿಟ್ಟು, ಅದರಲ್ಲಿ ಹೋಗಿ ನೀರನ್ನ ತೊಗೊಂಡು ಬರ್ತಾರೆ. ಇನ್ನು ನಾವು ರೀಚ್ ಆಗಿದ್ದು ವಿರೂಪಾಕ್ಷ ಟೆಂಪಲ್ಗೆ ಮೊದಲಿಗೆ ನಾವು ಹೋಗಿದ್ದು. ಅಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲೇ ವಾವ್ ಅನಿಸ್ತಾ ಇತ್ತು. ಆ ಎಂಟ್ರೆನ್ಸಲ್ಲಿರೋ ಗೋಪುರ ಮಾತ್ರ ತುಂಬ ದೊಡ್ಡದು. ನನ್ನ ಮಗು ನೋಡ್ಬಿಟ್ಟು ಏನು ಕೇಳ್ತಾ ಇದ್ದ ಅಂದರೆ, ಇದೇನು ಯಾರಮ್ಮ ಕಟ್ಸಿದ್ದು ಇಷ್ಟು ದೊಡ್ಡ ಬಿಲ್ಡಿಂಗು ಅಂತ ಹೇಳ್ತಾ ಇದ್ದ. ನಂಗೆ ಒಂದು ಸೆಕೆಂಡ್ ನಗುನೇ ಬಂತು. ಇನ್ನು ಒಳಗಡೆ ಹೋಗ್ತಿದ್ದಂಗೆ ದೇವಸ್ಥಾನ ತುಂಬ ದೊಡ್ಡದು. ಅಪ್ಪ, ಎಷ್ಟು ನೋಡಿದ್ರೂ ಸಾಕಾಗ್ತಾರಿಲ್ಲ. ಮತ್ತು ಡೀಟೇಲಾಗಿ ಮಾತ್ರ ನೋಡೋಕ್ಕಾಗಲಿಲ್ಲ, ತುಂಬ ವಿಗ್ರಹಗಳಿದೆ ಅಲ್ಲಿ. ಇನ್ನೊಂದು, ನಮಗೆ ಟೈಮ್ ಜಾಸ್ತಿ ಇರಲಿಲ್ಲ, ಸಾಯಂಕಾಲದಷ್ಟರಲ್ಲಿ ನೋಡ್ಕೊಬೇಕಿತ್ತು. ಸೊ ಎಷ್ಟಾಗುತ್ತೋ ಅಷ್ಟು ನೋಡಿಬಿಟ್ಟು ಹೋಗೋಣ ಅಂತ ಇತ್ತು. ಮತ್ತು ಬೇಗ ಕವರ್ ಮಾಡ್ತಾಯಿದ್ವಿ ಪ್ಲೇಸಸ್ನ. ಅದರಿಂದಾಗಿ ನಾವು ಡೀಟೇಲಾಗಿ ಅಬ್ಸರ್ವ್ ಮಾಡಿ ನೋಡೋಕ್ಕಾಗಲಿಲ್ಲ. ಮತ್ತು ಡೀಟೇಲಾಗಿ ಅಂದರೆ ಅದನ್ನು ನೋಡಬೇಕಂದ್ರೆ, ಹಂಪಿ ನೋಡಬೇಕಂದ್ರೆ ಒಂದು ಜಾಸ್ತಿ ಅಂದರೆ ಒಂದು 10 days ಬೇಕು ನಮಗೆ. ತಗೊಳ್ಳಿ, ಆಶೀರ್ವಾದ ಮಾಡಿಸ್ಕೊ. ಅಲ್ಲಿ ತಿರುಗಬೇಕು, ಆ ಕಡೆ ತಿರುಗಿ ಕೊಡುಮ. ಕೊಡು. ಅಲ್ಲಿ ಅಣ್ಣ ಇಸ್ಕೊಳ್ಳೋಣ. ಹಾಂ, ಮಾಡಿಸ್ಕೊ ಆದ್ವಿ. 3 ಜನಕ್ಕೂ ಮಾಡ್ತಾರೆ ರತ್ನ. ಕುಡಿ. हाँ, नोटी चाहिए उसको. सिखा दिए उसको पूरा. 10 ಇಲ್ಲ ಕಣೆ, ಕಾಯಿನ್ ಇರಬೇಕು. ಕಾಯಿನ್ ಕೊಟ್ಟು ನೋಡು. ನೀನು ಅಲ್ಲಿ ಆಶೀರ್ವಾದ ಮಾಡಿಸ್ಕೊಳೋದಿಲ್ಲ. ಮಾಡಲ್ಲ. महाभारत में द्रौपदी इधर अच्छे से देखो, छोटा मछली दिखा उधर ऊपर देखो, वो कल्कि के नीचे वो छोटा सा मछली दिख रहा है, बाण से मार दिया. बीच में द्रौपदी के साथ शादी होता है. द्रौपदी के साथ शादी करके कुंती के पास गए. कुंती ने बोलते 5 लोग शेयर करो. पंच पांडव पांचाली द्रौपदी मोबाइल देना आपका. आप लोग इधर खड़े हो जाइए, निकलते
इसके बाद हम दर्शन में जाएंगे। थोड़ा इस तरह और एक स्टेप। हाँ अब सब लोग, हाँ बस चलेगा। ओके जी, रेडी। ವಿರೂಪಾಕ್ಷ ಟೆಂಪಲ್ ಒಳಗಡೆ ಪೂರ್ತಿಯಾಗಿ ನೋಡಿ ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡು ಆಚೆ ಬಂದ್ವಿ. ಇನ್ನೂ ಅಲ್ಲಿ ಅಂದರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು. ಅವ್ರು ತುಂಬ ಸಲ ವಿಸಿಟ್ ಮಾಡಿರೋದ್ರಿಂದ ಅವ್ರಿಗೆ ಗೊತ್ತಿದೆ. ಲಾಸ್ಟ್ ಟೈಮ್ ಹೋದಾಗ ಅವ್ರಿಗೆ ಅಂದರೆ ಹಂಪಿ ಸುತ್ತಮುತ್ತ ತುಂಬ ಗಲೀಜಾಗಿ ಇಟ್ಕೊಂಡಿದ್ರಂತೆ. ದೇವಸ್ಥಾನದ ಮುಂದೆ ಸಗಣಿ ಎಲ್ಲ ಹಾಕ್ಸಿರೋದು ಹಸು ಕೈಲಿ ಇದೆಲ್ಲ ಮಾಡಿಸಿದ್ದಾರೆ, ತುಂಬ ಗಲೀಜಾಗಿ ಇಟ್ಕೊಂಡಿದ್ರು ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ಅವಾಗಿನಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ತುಂಬ ನೀಟಾಗಿದೆ. ಒಂದೊಂದು ಕಡೆ ಇದೆ ಸ್ವಲ್ಪ ಗಲೀಜು, ಅಂದರೆ ಕೆಲವ್ರಿಗೆ ಅರ್ಥ ಆಗಬೇಕು ಇದೆಲ್ಲ ಮಾಡಬಾರ್ದು ಅಂತ. ಬಟ್ ಎಷ್ಟು ಅರ್ಥ ಆಗಿದೆಯೋ ಇಲ್ಲ ಗೊತ್ತಿಲ್ಲ. ಓಕೆ, ಇವಾಗ ಒಂದು ರೇಂಜಿಗೆ ನೀಟಾಗಿ ಇಟ್ಕೊಂಡಿದ್ದಾರೆ. ಇನ್ನು ವಿಜಯನಗರ ಅರಸರ ಬಗ್ಗೆನೂ ಕೂಡ ಅಲ್ಲಿ ವಂಶದ ಬಗ್ಗೆ, ರಾಜಮುದ್ರೆ ಬಗ್ಗೆ ಎಲ್ಲ ಕಡೆನೂ ಹಾಕಿದ್ದಾರೆ. ಮತ್ತು ರಾಯಲ್ ಎಂಬ್ಲೆಮ್ ಬಗ್ಗೆನೂ ಇದೆ ಕೂಡ. ಸಂಗಮ ವಂಶ, ತುಳುವ ವಂಶ, ಸಾಳವ ವಂಶ ಇದ್ರ ಬಗ್ಗೆ ಎಲ್ಲ ನಾವು ಬುಕ್ಕಲ್ಲಿ ಓದಿರ್ತೀವಿ. ಬಟ್ ಇಲ್ಲಿ ಹೋದಾಗೆಲ್ಲ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಲ್ಲಿ. ಅಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವ್ಯಾವುದು ಎಲ್ಲೆಲ್ಲಿ ಬರುತ್ತೆ, ಯಾರ್ಯಾರು ಎಲ್ಲೆಲ್ಲಿ ಬರ್ತಾರೆ, ಯಾವ್ಯಾವ ವಂಶದಲ್ಲಿ ಬರ್ತಾರೆ ಅಂತ ಕೂಡ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಅದು ನೋಡಿ ಕೂಡ ತುಂಬ ಖುಷಿ ಆಯಿತು, ಹಾಗೆ ರೀಕಾಲ್ ಕೂಡ ಆಯಿತು. ಇನ್ನು ಒಂದು ದೇವಸ್ಥಾನ ನೋಡಿದ ತಕ್ಷಣವೇ ನಂಗೆ ಸಕ್ಕ ಸುಸ್ತಾಗ್ತಿತ್ತು. ಇನ್ನೂ ಎಷ್ಟಿದೆಯಪ್ಪ ಅನ್ಸಾಯಿತು. ನೋಡೋಕ್ಕೆ ನಿಜವಾಗ್ಲೂ ಕ್ಯೂರಿಯಾಸಿಟಿ ಇತ್ತು ಫಸ್ಟ್ ಸ್ಟಾರ್ಟಿಂಗು. ಬಟ್ ಬಿಸಿಲು ಜಾಸ್ತಿ ಆಗ್ತಿದ್ದಂಗೆ ಒಂಥರ ತಲೆ ಸುತ್ತ ಬಂದಂಗೆ ಆಗ್ತಾಯಿತ್ತು. ಇನ್ನು ಗೈಡ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ತುಂಬ ರೇಟ್ ಜಾಸ್ತಿ ಹೇಳಿದ್ರು ಗೈಡ್ಗೆ ಅಂದ್ಬಿಟ್ಟು ನಾವು ಬೇಡ, ಮತ್ತು ಒಂದಿನಕ್ಕಲ್ವಾ ಅಷ್ಟೊಂದು ಬೇಕಾಗಲ್ಲ, ಜಾಸ್ತಿ ನೋಡ್ತೀವ ಇಲ್ಲ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಎಷ್ಟುವರೆಗೂ ನೋಡ್ತೀವಿ ಅಂತ. ಬಿಕಾಸ್ ಕಾರ್ ಬಂದ ತಕ್ಷಣ ನಾವು ಹತ್ಕೊಂಡು ಹೋಗಬೇಕು ಬೆಂಗಳೂರಿಗೆ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ವಿ. ಯಾಕಂದರೆ ಇನ್ನು ತುಂಬ ಟೈಮ್ ಇರಲಿಲ್ಲ ಅವ್ರಿಗೆ, ಬೇರೆ ಕೆಲಸ ಇರೋದ್ರಿಂದ ಅವರು ರೀಚ್ ಆಗಲೇಬೇಕಿತ್ತು ಬೆಂಗಳೂರಿಗೆ. ಸೊ 10ಕ್ಕೆ ಅಷ್ಟು ರೀಚ್ ಆಗಬೇಕು ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರಿಂದ ನಾವು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಇವತ್ತು ಪ್ಲೇಸು. ಸೊ ಸಾಯಂಕಾಲದವರೆಗೂ ನೋಡಿ ಅಷ್ಟಲ್ಲಿ ಹೊರಟ್ಬಿಡೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಗೈಡನ್ನ ನಾವು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಗೈಡನ್ನ ತೊಗೊಂಡ್ರೆ ನಾವು ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಮಾಡಬೇಕಾಗುತ್ತೆ. ಬಿಕಾಸ್ ಇದು ತುಂಬ ಪ್ಲೇಸಸ್ ಇರುತ್ತಲ್ಲ, ಹಂಪಿ ಅಂದರೆ 1-2 ಅಲ್ಲ, ನೋಡೋಕ್ಕೆ ತುಂಬ ಜಾಗಗಳಿದೆ. ಅಷ್ಟೆಲ್ಲ ಕವರ್ ಮಾಡಬೇಕಂದ್ರೆ ನಾವು ಒಂದು ಗೈಡ್ ತೊಗೊಂಡು ಆರಾಮಾಗಿ ಒಂದು 3 ಡೇಸ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಿತ್ತು. ಅದಕ್ಕೆ ನಾನು ಗೈಡ್ ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ವಿರೂಪಾಕ್ಷ ಟೆಂಪಲ್ ಎದುರುಗಡೆ ಇರುವಂಥ ಕಲ್ಯಾಣಿ ಸೂಪರ್ ಆಗಿತ್ತು ನೋಡೋದಕ್ಕೆ, ತುಂಬ ವೈಡ್ ಆಗಿತ್ತು. ಹಾಗೆ ಕೂಡ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿರುವಂಥ ವರ್ಕರ್ಸು. ವಿರೂಪಾಕ್ಷ ಟೆಂಪಲ್ ಎದುರುಗಡೆ ಒಂದು ಆಚರಣೆ ಮಾಡ್ತಾಯಿದ್ರು. ಏನಪ್ಪ ಅಂತ ನೋಡೋಕೆ ಹೋದ್ವಿ. ಅಲ್ಲಿ ಭುವನೇಶ್ವರಿ ಅಮ್ಮನಿಗೆ ಏನೋ ಪೂಜೆ ಸಲ್ಲಿಸ್ತಾಯಿದ್ರು. ಅದು ವರ್ಷಕ್ಕೊಂದ್ಸಲ ಏನೋ ಪೂಜೆ ಮಾಡ್ತಾರಂತೆ. ಇನ್ನು ಇದೆಲ್ಲ ಪೂಜೆ ಭುವನೇಶ್ವರಿ ಅಮ್ಮನಿಗೆ, ಅದು ವಿರೂಪಾಕ್ಷ ಟೆಂಪಲ್ ಪೂಜೆ ಸಲ್ಲಿಸ್ತೀವಿ ಅಂತ ಅವ್ರು ಹೇಳಿದ್ರು. ಇನ್ನು ಅಲ್ಲಿಂದ ನಾವು ಒಂದೊಂದು ಸಭಾಂಗಣ ಇದೆ, ಸೊ ರಾಜರೆಲ್ಲ ಸಭೆ ಮಾಡ್ತಿದ್ದಂಥ ಜಾಗ ಇದೆ, ತೋರಿಸ್ತೀವಿ ಅಂತ ಕರ್ಕೊಂಡೋದ್ರು ಅಲ್ಲಿಗೆ ಡ್ರೈವರು. ಇನ್ನು ಅಲ್ಲೆಲ್ಲ ಪೂರ್ತಿಯಾಗಿ ನಮಗೆ ಓಡಾಡೋದಕ್ಕಾಗಲಿಲ್ಲ, ಟೈಮ್ ಜಾಸ್ತಿ ಇರಲಿಲ್ಲ. ಸೊ ಸ್ವಲ್ಪ ಅಲ್ಲೇ ಫೋಟೋಸ್ ಎಲ್ಲ ತಗೊಂಡು ಹಾಗೆ ಹೊರಟ್ವಿ ಕೂಡ. ಇನ್ನು ರಾಜರ ಸಭೆ ನಡೆಸಿದ ಜಾಗ ಬಂದ್ಬಿಟ್ಟು ತುಂಬ ದೊಡ್ಡದಾಗಿತ್ತು, ತುಂಬ ವೈಡ್ ಆಗಿತ್ತು. ಎಲ್ಲ ಕಡೆ ಓಡಾಡೋದಕ್ಕೆ ಕಷ್ಟ ಆಗ್ತು, ಯಾಕಂದರೆ ನಮಗೆ ತುಂಬ ಟೈಮ್ ಕಡಿಮೆ ಇದ್ದಿದ್ದರಿಂದ ನಾವೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡು ಹಾಗೆ ಹೊರಟ್ವಿ ಕೂಡ. ಮತ್ತು ಅಲ್ಲಿ ಇದರಿಂದ ಸಭೆಯಲ್ಲಿ ಕೂತ್ಕೊಳ್ಳುವಂಥ ಜಾಗಗಳು, ಅದ್ರ ಬಗ್ಗೆ ಎಲ್ಲ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಇದೆ. ಮತ್ತು ಅದ್ರ ಪಕ್ಕದಲ್ಲೇ ಒಂದು ಕಚೇರಿ ಕೂಡ ಇದೆ, ಅದ್ರಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ಇನ್ಫಾರ್ಮೇಷನ್ ಕೂಡ ಕೊಡ್ತಾರಂತೆ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗಿದ್ದು ಬಂದ್ಬಿಟ್ಟು ಸಾಸಿವೆ ಕಾಳು ಗಣಪತಿ. ಇದು ನೋಡೋಕೆ ತುಂಬ ಚೆನ್ನಾಗಿತ್ತು, ಹಾಗೆ ತುಂಬ ದೊಡ್ಡದು ಕೂಡ. ಇಲ್ಲಿ ಹೋಗ್ತಿದ್ದಂಗೆ ನಂಗೆ ಸುಸ್ತಾಯಿತು, ಒಂದು ಸ್ವಲ್ಪ ಬೆಟ್ಟ ಥರ ಎಲ್ಲ ಇದೆ. ಸೊ ಅದಕ್ಕೆ ನನಗೆ ಸುಸ್ತಾಗ್ತಿತ್ತು, ಆಲ್ರೆಡಿ ತುಂಬ ಕಡೆ ಓಡಾಡಿದ್ರಿಂದ
ತುಂಬ ಸುಸ್ತಾಗ್ತಿತ್ತು. ಹಾಗೆ ಇಲ್ಲಿ ಶಾಸನಗಳು ಕೂಡ ಇದ್ದಾವೆ, ಅದನ್ನು ಕೂಡ ಸಂರಕ್ಷಣೆ ಮಾಡಿದ್ದಾರೆ. ಕನ್ನಡ ತುಂಬ ಬಿಸಿಲಿದೆ ಹಂಪಿನಲ್ಲಿ, ನೋಡೋಕ್ಕೆ ಆಗ್ತಾಯಿಲ್ಲ. ಎಷ್ಟೊಂದು ಪ್ಲೇಸಸ್ ಕವರ್ ಮಾಡೋದಿದೆ ಬಟ್ ಆಗ್ತಾಯಿಲ್ಲ. ತುಂಬ ಬಿಸಿಲು, ಬೆಟ್ಟ ಹತ್ತಕ್ಕಾಗ್ತಿಲ್ಲ, ಸುಸ್ತು ಬೇರೆ. ಹಂಪಿ ತುಂಬ ದೊಡ್ಡದಪ್ಪ. ಹಂಪಿ ತುಂಬ ಚೆನ್ನಾಗಿದೆ, ಹತ್ತಕ್ಕಾಗ್ತಿಲ್ಲ ಬೆಟ್ಟ. ಸಾಸಿವೆ ಕಾಳು ಗಣಪತಿಗೆ ನೋಡೋಕ್ಕೆ ಅಂತ ಬಂದಿದ್ದೀವಿ. ಒಂದು ಗೇಟ್ ಬೇರೆ ಇದೆ ಇಲ್ಲಿ. ಇನ್ನು 10 ವರ್ಷ ಸುಸ್ತಾಗ್ತದೆ. ಅದೆಷ್ಟು ನೀರು ಕ್ಯಾರಿ ಮಾಡಿದ್ದೀವೋ ನನಗೆ ಗೊತ್ತಿಲ್ಲ, ಅಷ್ಟು ನೀರನ್ನ ನಾನು ತೊಗೊಂಡಿದ್ದೀನಿ. ಯೂಸಲಿ ನಾವು ಮನೇಲಿದ್ದಾಗ ನಾವು ಅಷ್ಟು ನೀರು ಕುಡಿಯೋದಿಲ್ಲ ಹೇಳ್ಬೇಕಂದ್ರೆ. ಅಲ್ಲಿ ಹೋದಾಗ ಎಷ್ಟು ನೀರು ಕುಡಿದಿದ್ದೀನಿ. ಹಾಗೆ ಜ್ಯೂಸು ಮತ್ತು ಎಳ್ನೀರು ತುಂಬ ತೊಗೊಂಡೆ, ಆದ್ರೂ ಬಾಯಾರಿಕೆನೇ ಹೋಗ್ತಾ ಇರಲಿಲ್ಲ, ಅಷ್ಟೊಂದು ಬಾಯಾರಿಕೆ ಆಗ್ತಾಯಿತ್ತು. ಅದನ್ನು ನೀವು ತೋರಿಸಿದ ಕೊಬ್ಬರಿ, ಅದನ್ನ ನೀವು ತೋರಿಸಿದ್ದು ಒಂದು ಹೊಡ್ಕೊಳ್ದು ನೀವು ಕಡಲೆ ಅದೊಂದು ಯಾವುದೋ ಚೆನ್ನಾಗಿರೋದು ಹೊಡೀರಿ ನನಗೆ ಅಷ್ಟೇ. ಇನ್ನು ಅಲ್ಲಿಂದ ಒಂದು ದೊಡ್ಡದೊಂದು ನರಸಿಂಹ ಮೂರ್ತಿ ಇತ್ತು, ಅಲ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ಹೋಗ್ಬೇಕಾದ್ರೆ ನೋಡಿದ್ವಿ ಎಷ್ಟು ಕುರಿಗಳು ಮೇಕೆಗಳು ಇತ್ತು ಗೊತ್ತಾ, ಅಷ್ಟೊಂದು ಸಾಕೊಂಡಿದ್ದಾರೆ. ಮತ್ತು ಬಾಳೆ ಗಿಡ ಜಾಸ್ತಿ ಬೆಳೆದಿದ್ದಾರೆ ಅಲ್ಲಿ. ಇನ್ನು ನಾವು ಹೋಗಿದ್ದ ಟೈಮ್ ಬಂದ್ಬಿಟ್ಟು ಸ್ವಲ್ಪ ಮಳೆ ಬರ್ತಿದ್ದಂಥ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ಗಿಡಗಳೆಲ್ಲ ಒಣಗಿರಲಿಲ್ಲ, ಗ್ರೀನ್ ಆಗೇ ಇತ್ತು ಗಿಡಗಳೆಲ್ಲ. ಇನ್ನು ನಮ್ಮ ಹಸ್ಬೆಂಡ್ ಎಲ್ಲೋದ್ರೂ ಸ್ಪೀಡಾಗಿ ಹೋಗ್ತಿದ್ರು, ನಮ್ಗೆ ಅವ್ರ ಲೆವೆಲ್ಗೆ ನಡೆಯೋದಕ್ಕೆ ಆಗ್ತಿರ್ಲಿಲ್ಲ, ಅವ್ರನ್ನ ರೀಚ್ ಮಾಡೋದಕ್ಕೆ. ಅವ್ರು ಯಾವಾಗಲೂ ಬೇಗ ಬನ್ನಿ ಅಂತ ಹೇಳ್ತಾನೆ ಇದ್ರು, ಬಟ್ ಅವ್ರನ್ನ ರೀಚ್ ಮಾಡೋದಕ್ಕೆ ನನಗೆ ಕಷ್ಟ ಆಗ್ತಿತ್ತು, ಅಷ್ಟೊಂದು ಟಯರ್ಡ್ ಆಗ್ತಿತ್ತು. ಅವ್ನು ಇಟ್ಕೊಳ್ಳಿರಿ, ಗಾಡಿಗಳು ಬರ್ತವೆ. ದರ್ಶನ್ ಕೈ ಕೊಡ್ಸಿನು, ಕೈ ಕೊಡಿ. ಇನ್ನು ಅಲ್ಲಿಂದ ನಾವು ಹೊರಟಿದ್ದು. ಇನ್ನು ಉತ್ಖನನ ಮಾಡಬೇಕಾದ್ರೆ ಸಿಕ್ಕಿರುವಂತಹ ಜಾಗಗಳಿಗೆ ನಾವು ಹೊರಟ್ವಿ ನಾವು. ಅಂದರೆ ಅದು ಪೂರ್ತಿಯಾಗಿ ಸಂಪೂರ್ಣವಾಗಿ ಓಪನ್ ಮಾಡಿ ಬಿಟ್ಟಿಲ್ಲ, ಅದನ್ನು ಇನ್ನೂ ಉತ್ಖನನ ಮಾಡ್ತಾ ಇದ್ದಾರೆ, ಇನ್ನು ಪ್ರೊಸೆಸಿಂಗಲ್ಲಿದೆ ಅಂತ ಹೇಳ್ತಾಯಿದ್ರು. ಸೊ ಅದನ್ನು ಮುಗಿಸಿ ನಾವು ಮಹಾನವಮಿ ದಿಬ್ಬ ಅಂತ ಅಲ್ಲಿಗೆ ಹೊರಟ್ವಿ ನಾವು. ಇನ್ನು ರಾಣಿಗಳು ಬೇಸಿಗೆ ಕಾಲದಲ್ಲಿ ಉಳ್ಕೊಂತಿದ್ದಂಥ ಜಾಗಗಳಿಗೆ ಹೋದ್ವಿ. ಇದೆಲ್ಲ ತಗೋ 83 ಸ್ಮಾರಕ, 83 ಇದೆ. ಅಸಲು ಎಷ್ಟು ನೋಡಿದ್ರು? 3-4 ನೋಡಿದ್ದೀವಿ ಅಷ್ಟೇ. ಇನ್ನು ಇಟ್ಟೆಲ್ಲ ದೇವಾಲಯ ನೋಡಿದ್ವಲ್ಲ, ಶಿವ ದೇವಾಲಯನೂ ನೋಡ್ದ. ನಾನೇ ಕಾಣಲ್ಲ. ನನ್ನ ರಾಣಿಯ ಅಂತಃಪುರ. ಜಯಕುಮಾರ್ ಅವರ ರಾಣಿ ಅಂತಃಪುರ. ನಾನು ಆಗಿನ ಕಾಲದ ರಾಜ ಆಗಿದ್ನಲ್ಲ, ಅವಾಗ ನನ್ನ ರಾಣಿ ಅಂತಃಪುರ ಆಗಿತ್ತು. ಹೌದೌದು, ಹಾಗಾದ್ರೆ ನಾನು ಇಲ್ಲೇ ಇರ್ತಿದ್ದ. ನೀನು ಅಂತ ಹೇಳಿದ್ರೆ ಯಾರು? ನನ್ನ ರಾಣಿ. ಹಂಗ ಓಕೆ, ನೀನು ಅಂತ ಹೇಳ. ಸಾರಿ. ಇದೆಲ್ಲ ಬಿಲೀವ್ ಮಾಡ್ತಾ ಇದ್ದೀರಾ ನೀವಿಬ್ರು? ನಾನು ಇರ್ತೀನಿ, ಇದು ತೆಕ್ಕೊಬನ್ನಿ. ಇದರ
ಥ್ಯಾಂಕ್ಸ್ ಮನೆ, ನನಗೋಸ್ಕರ ಕಿತ್ಕೊಂಬತ್ತು ನನ್ನ ಮಗ. ಎಲ್ಲಿಂದ ಕಿತ್ಕೊಬಂದೆ ಪಾಪು? ಯಾರಿಗೋಸ್ಕರ? ಯಾರಿಗೋಸ್ಕರ ಇದು? ನನಗಿಲ್ವಾ? ನನಗಿಲ್ವಾ? ಯಾಕೆ ಇಲ್ಲ? ಥ್ಯಾಂಕ್ಸ್ ಥ್ಯಾಂಕ್ಸ್. ಗೊತ್ತು, ನೋಡಿದೆ ನಾನು. ಅವಾಗ ಕಜಾ ಬೀಳ್ತಾ ಇರ್ತಾವಲ್ಲ ಅದಕ್ಕೆ. ಬಾಂಡು ಬಂಡು. ಏನು ಬೇಡ. ಬಾ, ಕರೀತವ್ರೆ ಅವನಿಗೆ. ಹೀಗೆ ಮಾಡಬೇಕು, ಜೂಮ್ ಮಾಡಿ. ಆಯ್ತು, ಕೊಡು ಅಮ್ಮ, ಕೊಡು. ಏನಮ್ಮ? ಬಲಗೈ ಕೊಡೋದು. ಥ್ಯಾಂಕ್ ಯು ಮೈ ಲವ್. ಎಲ್ಲ ಇಬ್ರು ಲೊಡ್ಗಯ್ಯ. ಥ್ಯಾಂಕ್ ಯು. ಮತ್ತೆ ಕೇಳಬಾರ್ದು, ಓಕೆನಾ? ಇದೆಲ್ಲ ಪ್ಲಾನ್ ಮಾಡ್ತೀನಿ. ಇನ್ನು ಲೋಟಸ್ ಮಾಲ್ಗೆ ಅಂತ ಹೋಗಿದ್ವಿ. ಅಲ್ಲಿ ರಾಣಿಗಳು ಉಳ್ಕೊತಿದ್ದಂಥ ಜಾಗ ಅಂತೆ. ಅಲ್ಲಿ ಸುತ್ತಮುತ್ತ ಒಂದು 4ರಿಂದ 5 ವಾಚ್ ಟವರ್ ಬೇರೆ ಇತ್ತು. ಇನ್ನು ಹೊರಗಡೆ ಎಲ್ಲ ತುಂಬ ಬಿಸಿಲಿದ್ರು ಆ ಮಾಲ್ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ತುಂಬ ತಣ್ಣಗಿರ್ತಿತ್ತು, ಅಂದರೆ ತುಂಬ ಕೂಲಾಗಿರ್ತಿತ್ತು. ಇನ್ನು ಇದನ್ನೆಲ್ಲ ನೋಡ್ತಿದ್ರೆ ನಮಗೆ ಇನ್ನು ಆಗಿನವ್ರು ಎಷ್ಟು ಅಪ್ಡೇಟ್ ಇದ್ರು ಅಂತ ಗೊತ್ತಾಗುತ್ತೆ. ಸನ್ಯಾಸಿನಿ ಅಂತ ಇದು. ಸಪ್ತ ಮಾತೃಕೆಯರು. ಇದೆಲ್ಲ ಉತ್ಖನನ ಆಗಿರುವಂಥದ್ದು ಶಿಲೆಗಳು. ಬ್ರೋಕ್ ಆಗಿದೆ ಸ್ವಲ್ಪ. ಚಾಮುಂಡೇಶ್ವರಿ, ದ್ವಾರಪಾಲಕ, ಹೀಗೆ ಇಲ್ಲಿ ಸುಮಾರು ವಿಗ್ರಹಗಳು ಉತ್ಖನನ ಮಾಡಿದ್ದಾರೆ. ಅದರಲ್ಲಿ ಅರ್ಧ ಹಾಳಾಗಿದೆ ಕೆಲವೊಂದು. ನೋಡಿ, ಇಲ್ಲಿ ನಂದಿ ವಿಗ್ರಹ ಹಾಳಾಗಿದೆ. ಉತ್ಖನನ ಮಾಡೋ ಟೈಮಲ್ಲಿ ಬ್ರೋಕ್ ಆಗಿರುತ್ತಿದೆಲ್ಲ. ಗಣಪತಿ ವಿಗ್ರಹ ಇದು ಬಂದು ಪೂರ್ಣಗೊಳ್ಳದ ಶಿಲ್ಪಿ ಅಂತೆ, ಅರ್ಧ ಬರ್ಧ ಕೆತ್ತಿರ್ತಾರೆ. ಹಾಗೆ ಇದು ಸಣ್ಣ ಕಲ್ಲಿನ ಕಂಬ ಅಂತ. ಇದು ಕಂಬ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ಮಾಲ್ ಪಿಲ್ಲರ್. ಇದು ಮುಂಡಾಕೃತಿ, ತಲೆ ಇಲ್ದಲ್ಲಿರುವಂಥ ವಿಗ್ರಹ. ಇದು ಟೋರ್ಸ್ ಅಂತಾರೆ ಇದಕ್ಕೆ. ದ್ವಾರಪಾಲಕ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಇರ್ತಾರೆ ಇವರು, ದ್ವಾರಪಾಲಕ. ಇದು ಇದಾಗಿದೆ, ಬ್ರೋಕ್ ಆಗಿದೆ. ಇದು ವೀರಮಾಸ್ತಿ ಕಲ್ಲು ಅಂತಾರೆ ಇದಕ್ಕೆ. ಹೀಗೆ ಸುಮಾರು ವಿಗ್ರಹಗಳು ಬ್ರೋಕ್ ಆಗಿದ್ದಾವೆ ಇಲ್ಲಿ. ಕೆಲವೊಂದು ತುಂಬ ಚೆನ್ನಾಗಿದ್ದಾವೆ, ಹಾಗೆ ತೆಗೆದಿದ್ದಾರೆ. ಕೆಲವೊಂದು ತೆಗಿಬೇಕಾದ್ರೆ ಹಾಳಾಗಿದೆ ವಿಗ್ರಹಗಳು. ಇದು ನೋಡ್ತಿರ್ಬೋದು, ಆಂಜನೇಯ ವಿಗ್ರಹ ಇದು. ಇದು ಕೂಡ ಸ್ವಲ್ಪ ನೋಡಿ ಮುರಿದೋಗಿದೆ. ತೆಗಿಬೇಕಾದ್ರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ. ಇದು ಆಂಜನೇಯ. ಸುಮಾರು ಆಂಜನೇಯ ವಿಗ್ರಹಗಳು ಸಿಕ್ಕುತ್ತವೆ ಇಲ್ಲಿ. ಇದು ಕೂಡ ಆಂಜನೇಯ ವಿಗ್ರಹ. ಇದು ಆಂಜನೇಯ. ಇಲ್ಲಿರೋವಂಥ ಆಲ್ಮೋಸ್ಟ್ ವಿಗ್ರಹಗಳಲ್ಲಿ ಆಂಜನೇಯ ಜಾಸ್ತಿ ಮತ್ತು ನಂದಿ ವಿಗ್ರಹಗಳು ಜಾಸ್ತಿ ಸಿಕ್ಕವೆ. ಕೆಲವೊಂದು ಪೂರ್ಣಗೊಳ್ಳದಲ್ಲೇ ಇರುವಂಥ ವಿಗ್ರಹಗಳು ಇದ್ದಾವೆ. ಅದಾದಮೇಲೆ ಕೆಲವೊಂದು ಬ್ರೋಕ್ ಆಗಿದ್ದಾವೆ, ಮುರಿದೋಗಿದ್ದಾವೆ. ನೋಡಿ, ಇಲ್ಲಿ ಬಸವಣ್ಣ ವಿಗ್ರಹ ಅಂದರೆ ನಂದಿ ವಿಗ್ರಹ ಮುರಿದೋಗಿದ್ದಾವೆ. ಹಾಂ, ಓಕೆ. ಹಾಂ, ಇದು ನೋಡಿ ಗೋಪುರ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಅದ್ಭುತವಾಗಿದೆ. ಇದು ಕೂಡ ತೆಗಿಬೇಕಾದ್ರೆ ಅನಿಸುತ್ತೆ, ಇದು ಮುರಿದೋಗಿದೆ ನೋಡಿ. ಚೆನ್ನಾಗಿದೆ ಇದು ವಿಷ್ಣು ವಿಗ್ರಹ. ತೆಗಿಬೇಕಾದ್ರೆ ನೋಡಿ ಮುಂಡ ತೆಗೆದುಬಿಟ್ಟಿದ್ದಾರೆ, ಅಂದರೆ ತೆಗಿಬೇಕಾದ್ರೆ ಹಾಳಾಗಿದೆ ಇದು. ಸುಮಾರು ವಿಗ್ರಹಗಳು ಸಿಕ್ಕಿದ್ದಾವೆ, ಇನ್ನೂ ಸಿಗೋದಿದ್ದಾವೆ. ಇನ್ನು ಕೆಲವೊಂದು ವಿಗ್ರಹಗಳನ್ನ ಉತ್ಖನನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರೊಸೆಸಿಂಗ್ ಇದೆ. ಗಣೇಶ. ಈ ಹಂಪಿನಲ್ಲಿ ಎಷ್ಟು ಹುಡುಕಿದ್ರೂ ಅಷ್ಟು ಉತ್ಖನನ ಆಗ್ತಿರುವಂಥ ವಸ್ತುಗಳು ಸಿಗ್ತಾ ಇದ್ದಾವೆ ಇಲ್ಲಿ.
ಸುಮಾರಿದೆ ಇಲ್ಲಿ. ಒಂದಿನ ಸಾಲಲ್ಲ ಅನಿಸುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಆ್ಯಂಡ್ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರನೂ ಅಷ್ಟೇ ಆಗಲ್ಲ. ನಾವಿಲ್ಲೇನು ಗೈಡ್ ಏನು ತೊಗೊಂಡಿಲ್ಲ, ತುಂಬ ಅರ್ಜೆಂಟ್ ಇತ್ತು. ನಾವು ಹಂಪಿನ ಬಿಟ್ಟು ಬೆಂಗಳೂರಿಗೆ ಹೋಗಬೇಕಿತ್ತು ಇವತ್ತು, ಅದರಿಂದ ನಾವು ಗೈಡ್ನ ಏನು ತೊಗೊಂಡೋಕೆ ಹೋಗಿಲ್ಲ. ಕೆಲವೊಂದು ಇನ್ಫಾರ್ಮೇಷನು ನಮಗೆ ಗೊತ್ತಿದೆ, ತಿಳ್ಕೊಂಡಿದ್ದೀವಿ. ಕೆಲವೊಂದನ್ನ ಇವ್ರು ಹೇಳ್ತಾ ಇದ್ದಾರೆ, ನಮ್ಮ ಕಾರ್ ಡ್ರೈವರ್ ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡಿ ತೆಗಿತಾ ಇರಬೇಕಾದ್ರೆ ಇದೆಲ್ಲ ಅನಂತ ಪದ್ಮನಾಭ ವಿಗ್ರಹ ಇದು ಹಾಳಾಗಿದೆ. ಬಟ್ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಲ್ವಾ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಗಣೇಶ ವಿಗ್ರಹ, ಇದು ಕೂಡ ಹಾಳಾಗಿದೆ. ಇದು ವೀರಭದ್ರ ವಿಗ್ರಹ ಇರ್ಬೋದು. ವೀರಭದ್ರ ಇದು. ಸುಮಾರು ಉತ್ಖನನ ಆಗಿರೋ ವಿಗ್ರಹಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ನೋಡೋದಕ್ಕೆ ಅಂದ್ಬಿಟ್ಟು. ಇದಂತೂ ಅದ್ಭುತವಾಗಿರುವಂಥ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಒಂದ್ಸಲ ಜೀವನದಲ್ಲಿ ಒಂದ್ಸಲ ಹಂಪಿನ ವಿಸಿಟ್ ಮಾಡಲೇಬೇಕು. ನಮ್ಮ ಪರಂಪರೆ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ನಾವು ಇದಕ್ಕೆ ವಿಸಿಟ್ ಮಾಡಲೇಬೇಕು. ತುಂಬ ಬಿಸಿಲಿರುತ್ತೆ. ಸಮ್ಮರ್ ಟೈಮಲ್ಲಿ ಬಂದರೆ ಬೇರೆ ಸೀಸನ್ ನೋಡ್ಕೊಂಡು ನಾವು ಬರಬೇಕು. ಅದು ಬಿಟ್ಟರೆ ಮರಗಳ ಹತ್ರ ಹೋದರೆ ಫುಲ್ ತಣ್ಣು ಗಾಳಿ ಬೀಸ್ತಾ ಇರುತ್ತೆ. ಸ್ವಲ್ಪ ಬಿಸಿಲು, ಸ್ವಲ್ಪ ಮರದ ಹತ್ರ ಹೋದರೆ ರೆಸ್ಟ್ ಮಾಡ್ಬೋದು. ಇಲ್ಲಿ ಮುಂದೆ ಲೋಟಸ್ ಮಾಲ್ ಇದೆ, ಅಲ್ಲೋದ್ರೆ ಫುಲ್ ತಣ್ಣಗಿದೆ. ಅಲ್ಲಿ ರಾಣಿಗಳು ಸ್ಟೇ ಆಗ್ತಿದ್ದು, ಸಮ್ಮರ್ ಟೈಮಲ್ಲಿ ಸ್ಟೇ ಆಗ್ತಿದ್ರಂತೆ. ಸ್ವಲ್ಪ ಇನ್ಫಾರ್ಮೇಷನ್ ಏನೋ ಗೊತ್ತು, ಅದನ್ನು ಹೇಳ್ತಾ ಇದ್ದೀನಿ. ರಾಣಿಗಳು ಸ್ಟೇ ಆಗ್ತಿದ್ದು ಜಾಗ ಅದು. ಜಸ್ಟ್ ಇದು ನೋಡ್ಕೊಂಡು ಬಂದು ನಾನು ಅದು ವೀಡಿಯೋದಲ್ಲಿ ಅದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನು ಇಲ್ಲಿ. ಸುಮಾರು ವಿಗ್ರಹಗಳು, ಗೋಪುರಗಳು ಅಷ್ಟು ನೋಡ್ರೂ ಸಾಲಲ್ಲ. ಒಂದು ದಿನ ಅಂತೂ ನಿಜ ಸಾಲಲ್ಲ, 2 ದಿನ ಬೇಕು ನೋಡೋದಕ್ಕೆ. ಸುಮಾರು ಜನ ಔಟ್ಸೈಡರ್ಸ್ ವಿಸಿಟರ್ ಇದ್ದಾರೆ. ವಿಸಿಟರ್ಸೇ ಜಾಸ್ತಿ ಪ್ಲೇಸ್ಗೆ. ನಾರ್ತ್ ಸೈಡ್ ಅವ್ರು ಜಾಸ್ತಿ ಬರ್ತಾ ಇದ್ದಾರೆ. ಫಾರಿನರ್ಸು ಕೂಡ ತುಂಬ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಸ್ವಲ್ಪ ಅನುಕೂಲಕರವಾಗಿ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಇವಾಗ ನೀರಿನ ವ್ಯವಸ್ಥೆ, ಶೌಚಾಲಯ ಎಲ್ಲ ಚೆನ್ನಾಗಿದೆ. ಲೋಟಸ್ ಮಾಲ್ನ ನೋಡಿ ನಾವು ಇಲ್ಲಿ ಬಂದ್ವಿ. ಸುಮಾರು ಟೈಪ್ಸ್ ಬಾವಿಗಳಿದೆ ಅಂತ ಹೇಳ್ತಾಯಿದ್ರು. ಇದು ಜೋಕಾಲಿ ಅಂತ ಇದೆ. ಜೋಕಾಲಿ ಆಗಿನ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ರು ಅಂತ ಹೇಳಿದ್ರು. ಸೊ ಇದು ಕೂಡ ಹಾಳಾಗಿದೆ. ಹಂಪಿನಲ್ಲಿ ಯಾವುದನ್ನು ಸರಿಯಾಗಿ ಏನೂ ಬಿಟ್ಟಿಲ್ಲ, ಎಲ್ಲ ಹಾಳು ಮಾಡಿದ್ದಾರೆ. ಇಷ್ಟು ಅದ್ಭುತವಾಗಿರುವಂಥ ಜಾಗನ ಇಷ್ಟು ಹಾಳು ಮಾಡಿದ್ದಾರೆ ಅಂದರೆ ತುಂಬ ಬೇಜಾರಾಗುತ್ತೆ. ಎಷ್ಟು ಎಲ್ಲಿ ವಿಸಿಟ್ ಮಾಡ್ರೂ ತುಂಬ ಮಂಟಪಗಳು, ವಾಸ್ತುಶಿಲ್ಪ ಎಲ್ಲ ಚೆನ್ನಾಗಿದೆ. ಇಲ್ಲಿ ನೋಡಿದ್ರೆ ಎಲ್ಲ ಹಿಂಗೆ ಹಾಳು ಮಾಡಬೇಕು, ಅದಕ್ಕಿಂತ ಹೆಚ್ಚಾಗಿ ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲ, ಒಂದು ಮಿತಿನೇ ಇಲ್ಲ ಹಾಳು ಮಾಡೋದಕ್ಕೆ, ಆ ರೇಂಜಿಗೆ ಹಾಳು ಮಾಡಿದ್ದಾರೆ. ಇದು ರಾಜ ಸಭಾಂಗಣ ಅಂತೆ ನೋಡಿ. ತುಂಬ ಪ್ರವಾಸಿಗರು ಇಲ್ಲಿ ವಿಸಿಟ್ ಮಾಡಿದ್ದಾರೆ ತುಂಬ ಸಲ. ಈ ಫಾರಿನರ್ಸು ತುಂಬ ವಿಸಿಟ್ ಮಾಡಿದ್ದಾರೆ ಅವಾಗ ರಾಜರ ಕಾಲದಲ್ಲಿ ಅಂತ ಇನ್ಫಾರ್ಮೇಷನ್ ಇದೆ ಇಲ್ಲಿ. ಇದು ರಾಜರುಗಳಿಗೆ ದೊಡ್ಡ ಸಭಾಂಗಣ ಅಂತೆ. ಇದೆಲ್ಲ ಉತ್ಖನನ ಆಗಿರೋದೇನೆ. ಇದು ಸುಮಾರು ಇದರ ಆಳದಲ್ಲಿ ತುಂಬ ಇನ್ನು ಮಂಟಪಗಳಿದ್ದಾವೆ ಅಂತ ಹೇಳ್ತಾಯಿದ್ರು ಅವರು ಡ್ರೈವರು. ಇದು ಮೇಲ್ಛಾವಣಿ ಹೇಗಿದೆ ನೋಡಿ. ಇದೆಲ್ಲ ಕಂಬಗಳಿದು ಹಾಳಾಗಿರೋದು ರೀ. ಇದೆಲ್ಲ ಕಂಬಗಳಿದ್ದು, ಇದೆಲ್ಲ ಹಾಳಾಗಿದೆ, ಕಟ್ಟಾಗಿದೆ ಎಲ್ಲ. ಇದು ಬಾವಿನದು. ವಾ, ಓಕೆ. ಇದು ನಮ್ಮ ಹಂಪಿ, ಹಾಳಾದ ಹಂಪಿ. ಅಕ್ಕ ಬಾವಿ ಎಲ್ಲಿದೆ? ಇಲ್ಲಿ ಆ ಕಡೆನಾ? ಮುಂದೆ ಹಾಂ. ಇಟ್ಕೆನಾರು ಇದು? ಹೌದು, ಇಟ್ಕೆ. ಇದು ಅವಾಗಿಂದ ತಾನೇ ಇದು? ಇಟ್ಕೆ. ಹಾಂ, ಚಿಕ್ಕ ಇಟ್ಕೆ ನೋಡಿ. ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು. ಸುಟ್ಟಿದ್ದಾರೆ ಇಟ್ಕೆನ. ತಿಂಗಳು ಸಂಬಳ ಅಂದರೆ ಭಾನುವಾರ ಶನಿವಾರ ರಜಾ.
ನಾವು ಇಲ್ಲಿ ನಮ್ಮೂರಾಗ ಸೆಂಟ್ ಆಗ್ತೈತೆ ಸೋಮವಾರ ಸೆಂಟ್ ಆಗ್ತೈತೆ ಒಬ್ಬರು ಸಾರ್ಗಳು ಒಳ್ಳೆಯದಿದ್ರು ಕೇಳ್ಕೊಂಡಿದ್ವಿ ನಂಗೆ ಭಾನುವಾರ ಬೇಡ ಸೋಮವಾರ ಕೇಳಿ ಖುಷಿ ಆಯ್ತು 27,000 27,000 ಇವಾಗ ನಾಳೆ ಹೋಗಿ 7ನೇ ತಿಂಗಳು ಬಂದರೆ ನಮ್ಮ ಕೆಲಸ ಬಂದು ಒಂದು ವರ್ಷ 2 ವರ್ಷದ ಜೀವಿತೈತಿ. ಇದೇ ಊರಾ ನೀವು? ಕಮಲಾಪುರ. ನೀವು ಬಂದಿದ್ದು ಕಮಲಾಪುರ ಲಿಸೇನೆ, ನಮ್ಮ ಊರ್ ಲಿಸೇನೆ ಬಂದಿದ್ದು. ಹೌದಾ? ಯಾವ್ದು ಮೇಡಮ್? ಬೆಂಗಳೂರು. ಇದ್ರಾಗ ಹೋಗಿ ಏನೆಲ್ಲ ಇದೆಲ್ಲ ಸತ್ತೆ ಎಲ್ಲ ಕಿತ್ಬಿಟ್ಟು ಕ್ಲೀನ್ ಮಾಡೋದು. ಇದು ಮುಚ್ಚಿ ಬಿಡ್ತೈತೆ ಮಾಮೆಂಟ್ ಓಕೆ, ಹಂಗೆ ಮಾಡ್ಕೊಂತ ಕ್ಲೀನ್ ಮಾಡ್ತಾ ಇರಬೇಕು. ಇಲ್ಲಿ ಬೆಳೆದು ಬಿಡ್ತೈತಮ್ಮ. ನೋಡಿ ನೋಡಿ ಕಪ್ಪು ಕಲ್ಲಿದು. ಎಲ್ಲ ಥರದ ಕೋಣೆ ಅಂತ. ಅಂಡರ್ಗ್ರೌಂಡ್ ಇದು, ಅಂಡರ್ಗ್ರೌಂಡ್ ಚೇಂಬರ್ ಇದು, ಅಂದ್ರೆ ಹೋಗೋದು ಕೋಣೆ ಕೋಣೆ ಕೋಣೆ. Excuse me. ಹೋಗಿದ್ದಾರಾ ಒಳಗಡೆ? ಬರ್ತಿದೆ. ಹೋಗ್ಬೋದಾ? ಹೋಗೋಣ. ಕಸ ಹೋಗೋದು ಕತ್ಲಿನ ಜಾಸ್ತಿ ತುಂಬ ಕತ್ಲೆ. ಜಾಸ್ತಿ ಥೋड़ा डार्क है ಫ್ಲಾಶ್ ಲೈಟ್ ಆನ್ ಮಾಡ್ಕೊಳ್ಳ. ನಾನೇ ಮಾಡ್ತಿದ್ದಾನೆ. ಇದು ಅಂಡರ್ಗ್ರೌಂಡ್ ಅಂತೆ, ಒಳಗಡೆ ಹೋಗ್ತಿದ್ರೆ ಭಯ ಆಗ್ತಿದೆ. ಇಷ್ಟೇ ಇಲ್ಲ ಇನ್ನು ಹೋಗ್ಬೋದು. ಇಷ್ಟೇನೆ, ಇಲ್ಲ ಇದ್ದೇ ರೀ. ಓಲ್ ಓಪನ್ ಇದೆ. ಅಲ್ಲಿ ಓಪನ್ ಇದೆಯಾ? ಅಷ್ಟೇ. ಎಲ್ ಶೇಪ್. ತುಂಬ ಇದೆ. ಓಹೋ, ಯಾಕೆ ಈ ಥರ ಮಾಡಿದರೆ? ಜಿಗ್ಜಾಗ್ ಮಾಡಿರ್ಬೇಕು ಮೋಸ್ಟ್ಲಿ ಇದು. ಹಾಂ ಈ ಕಡೆ ಬೆಳಕು ಹಾಕಿ ನೀವು. ಇಲ್ಲಿ ಎಕ್ಸಿಟಾ? ರೂಮ್ ಟೈಪ್ ಇದು. ರೂಮನ್ನ ಅದೇ ಅಂಡರ್ಗ್ರೌಂಡ್ ರೂಮು. ಅಂದರೆ ಅದು ಬಿದೋಗುತ್ತೆ ಅನಿಸುತ್ತೆ, ಅದಕ್ಕೆ ಸಪೋರ್ಟ್ ಕೊಟ್ಟು ಇದು ಮಾಡಿದ್ದಾರೆ. ಈ ಕಡೆ ಆ ಕಡೆಯಿಂದ ಹೋಗ್ಬೋದು. ಅಲ್ಲಿ ಇದಿತ್ತಲ್ಲ, ಅಲ್ಲಿ ಕನೆಕ್ಟ್ ಆಗುತ್ತೆ ಇದು. ಇದು ಅಲ್ಲಿ ಒಂದು ರೂಮ್ ಥರ ಇದೆಯೇ, ಇದ್ದಾರೆ ಜನ ಇಲ್ಲಿ. ಅಲ್ಲಿ ಕನೆಕ್ಟ್ ಆಗುತ್ತೆ. ಮನೆ ಕಟ್ಟಿದ್ರೆ ಈ ಥರದೊಂದು ಮಾಡ್ಸ್ಕೊಂತಿದ್ದೇನೆ. ಅಲ್ಲಿ ಇಲ್ಲ ನಾನು ಅಂದರೆ ಏನು ಹೇಳ್ತಿದ್ರ ಇರೋರು ಒಳ್ಳೆ ಭಯ ಆಗ್ತದೆ. ಲೈಟ್ ಹಾಕೋತೀನಿ. ಎಕ್ಸಿಟರ್ ಇದು. ಇದೆ ಇದೆ. ಫೋನು ಹಿಂಗೂ ಬರ್ಬೋದಾ? ಹಂಗೋಗಿ ಹಿಂಗೆ ಬಂದ್ವಿರ ನಾವೀಗ. ನಿಮ್ಮ ಮಕ್ಳಿಗೆ ಕರ್ಕೊಂಡು ಬರಬೇಕಾಗಿತ್ತು. ಭಯ ಆಗಿರೋದು ಅವರಿಗೆ. ಇದೆ ನೋಡಿ ಇಲ್ಲಿ. ಅವ್ರು ಓದಾದ್ಮೇಲೆ ಲಾಕ್ ಮಾಡೋಕ್ಕೆ ಇದು ಮೇ ಬಿ ಲಾಕ್ ಮಾಡೋಕ್ಕೆ ಹಾಕಿದ್ದಾರೆ ಏನೋ ಅನ್ಸುತ್ತೆ. ಇಲ್ಲಿದೆ. ಲಾಕ್ ಮಾಡೋಕ್ಕೆ ಡೋರ್ ಇತ್ತೆ ಅನ್ಸುತ್ತೆ ಇಲ್ಲಿ. ಆದರೂ ಗಾಳಿ ಹೋಗ್ತಿತ್ತಾ ಅಂತ ಇಲ್ಲಿ ಗಾಳಿ ವ್ಯವಸ್ಥೆ ಇರುತ್ತೆ. ಓಪನ್ ಇಲ್ವೇನೆ? ಓಕೆ. ಚೂರು ಚೂರು ಲೈಟ್ ಬಂದಾಗ ನಿಂಗೆ ಕೈ ಕೊಟ್ಟಿಲ್ಲ ಅಂದ್ರೆ ಬರೋಕೆ ಆಚಲಿಲ್ಲ. ಹೌದಾ? ಕಳ್ಳ. ಮಿಡಲಲ್ಲಿ ಬೆಳಕು. ನಮ್ಮ ಮನೆಗೆ ಬೇರೆ ಥರ ಮಾಡಿಸ್ಕೊಂಡಿದ್ದೀವಿ, ಅವ್ರು ಇವಾಗ ಹಂಗೆ ಮಾಡಿಸ್ಕೊಂಡವ್ರೆ. ಹೋಗಲ್ಲ, ನಾವೆಲ್ಲ ಇವಾಗ ಗ್ಲಾಸು. ಇದು ಎಷ್ಟು ದೊಡ್ಡದ್ರಿ, ಅಲ್ಲಿ ಎಂಟುವರೆಗೂ ಇದೆಯಲ್ರಿ. ಯಪ್ಪ, ಅದು ಎಷ್ಟು ಎಕರೆಲ್ಲಿದೆ ರೀ ಇದು? ಹಾಂ, ಅಪ್ಪ ಕಷ್ಟಪಡ್ತಾರೆ ಇಲ್ಲಿ. ದಿನ ಬಂದು ಕೇಳ್ತಾರೆ ಇದೆಲ್ಲ ಸತ್ಯ ಇಲ್ಲ.
22 ಅಂದಂಗಿತ್ತು. ಈ ಬಿಸಿಲಲ್ಲಿ ಬಂದು ಮಾಡ್ತಾರಲ್ಲ. ಅಮ್ಮಮ್ಮ ಅಂದ್ರದ್ದು ಎಷ್ಟು ಎಕರೆ ಇದೆ ರೀ ಅಲ್ಲಿಂದ ಎಂಡಿಂದ ಇಲ್ಲಿವರೆಗೂ? ಹಾಂ ಹಾಂ. ಇದೇ ಊರಾ? ಕೊಪ್ಪಳ ಹತ್ರನೇ ಇಲ್ಲಿಗೆ? ಕಮಲಾಪುರ ಅಂದರೆ ಇಲ್ಲೇ ನಿಯರ್ ಅಲ್ವಾ, ಹತ್ರ? ಎಲ್ಲಿಂದ? ಅರ್ಕಾವತಿಯಿಂದ ಬಂದಿದ್ದೀರಾ? ಏನು ಮಕ್ಳಿಗೆ ರಜಾ ಇದೆ ಅಂತ ಬಂದಿದ್ದೀರಾ? ಮಕ್ಳಿಗೆ ರಜಾ ಇದೆಯಲ್ಲ ಅದಕ್ಕೆ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ನೋಡಿ ಇಲ್ಲ ಆನೆ ಎಂಟ್ರೆನ್ಸ್ ಆನೆ ಮುರಿದೋಗ್ಬಿಟ್ಟು ಅದನ್ನು ಕೂಡ ಹಾಳು ಮಾಡಿದ್ದಾರೆ ನೋಡಿ. ಉತ್ತರ ಕರ್ನಾಟಕದ ಬಿಟ್ಟಿದ್ದೀರಾ? ಬೇನಾ? ಬೇ ಅಂದ್ರೆ ಏನ್ರಿ? ಓ ಬೇ ಅಂದ್ರೆ ಹಂಗ.